ಎಲ್ಲರಿಗೂ ನಮಸ್ಕಾರ. ಗಣೇಶ ಚತುರ್ಥಿಯ ಪೂಜೆ ವೇಳೆ ಪಠಿಸಬೇಕಾದ ಮಂತ್ರಗಳಿವು. ವಿಘ್ನಗಳನ್ನು ನಿವಾರಿಸಿ ನೆಮ್ಮದಿ ಪಡೆಯಿರಿ. ಗಣೇಶನಿಗೆ ಸಂಬಂಧಿಸಿದ ಕೆಲವು ಮಂತ್ರಗಳನ್ನು ಹೃದಯದಿಂದ ಪಠಿಸಿದರೆ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ. ಗಣಪತಿಯ ಆಶೀರ್ವಾದ ಪಡೆಯಲು ಪೂಜೆಯ ಸಮಯದಲ್ಲಿ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರಗಳು ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಓಂ ಗಂ ಗಣಪತಯೇ ನಮಃ. ಗಣಪತಿಗೆ ನಮಸ್ಕರಿಸುವಾಗ ಮತ್ತು ಅವರ ಎಲ್ಲ ಶ್ರೇಷ್ಠ ಗುಣಗಳನ್ನು ಸ್ತುತಿಸುವಾಗ ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಇದರರ್ಥ ಬುದ್ಧಿವಂತಿಕೆ ಮತ್ತು ಬುದ್ಧಿಶಕ್ತಿಯ ಅಧಿಪತಿಯಾದ ಗಣೇಶನಿಗೆ ನಮನ. ಗಣಪತಿಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸಲು ಬಯಸಿ ಈ ಮಂತ್ರವನ್ನು ಪಠಿಸಬಹುದು. ಓಂ ನಮಸ್ತೆ ಗಣಪತಯೇ ತ್ವಮೇವ ತರತಾಂ ತತ್ವಮಸಿ. ಓಂ ಎಂದು ಹೇಳುವ ಮೂಲಕ ಗಣೇಶನಿಗೆ ನಮಸ್ಕಾರಗಳು. ನೀವು ನಿಜವಾಗಿಯೂ ಅಂತಿಮ ವಾಸ್ತವದ ಗೋಚರ ಅವತಾರ. ಗಜಾನನಂ ಭೂತಗಂಧದಿ ಸೇವಿತಂ ಕಪಿತಜಂಬೂ ಫಲಚಾರು ಭಕ್ಷಣಂ ಉಮಾಸುತಂ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಎಲ್ಲ ತೊಂದರೆಗಳನ್ನು ನಿವಾರಿಸುವ ಭಗವಾನ್ ವಿಘ್ನೇಶ್ವರನ ಪಾದಕಮಲಗಳಿಗೆ ನಾನು ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇನೆ. ಭೂತಗಣಗಳು ಮತ್ತು ಇತರರಿಂದ ಸೇವಿಸಲ್ಪಡುವ ಆನೆಯ ಮುಖವನ್ನು ಹೊಂದಿದ್ದಾರೆ. ಅವರು ತನ್ನ ಭಕ್ತರು ಅರ್ಪಿಸುವ ಬೇಲದ ಹಣ್ಣು ಮತ್ತು ಜಂಬು, ಗುಲಾಬಿ, ಸೇಬು, ರುಚಿಕರವಾದ ಹಣ್ಣುಗಳನ್ನು ಸೇವಿಸುತ್ತಾರೆ. ಪಾರ್ವತಿ ದೇವಿಯ ಪ್ರೀತಿಯ ಮಗ. ಇದರರ್ಥ ದುಃಖಗಳನ್ನು ಹೋಗಲಾಡಿಸುವವರು ಮತ್ತು ಅಡೆತಡೆಗಳನ್ನು ನಾಶ ಮಾಡುವವರು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಾಂತಿ ಪ್ರಚೋದಯಾತ್. ಸರ್ವವ್ಯಾಪಿಯಾದ ಒಂದೇ ಹಲ್ಲಿನ ನಿನ್ನನ್ನು ನಾವು ಪ್ರಾರ್ಥಿಸುತ್ತೇವೆ. ಬುದ್ಧಿ ಮತ್ತು ಜ್ಞಾನವನ್ನು ನೀಡಬೇಕೆಂದು ನಾನು ನಮಸ್ಕರಿಸುತ್ತಿದ್ದೇನೆ ಎಂದು ಹೇಳುವುದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಿರುಚಿದ ಮುಂಡದಿಂದ ವಿಶಾಲವಾದ ದೇಹದಿಂದ ಸಾವಿರ ಸೂರ್ಯನಂತೆ ಪ್ರಕಾಶದಿಂದ ಹೊಳೆಯುತ್ತಿರುವ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಸಮಯದಲ್ಲೂ ನನಗೆ ಗೊಂದಲದಿಂದ ಮುಕ್ತಿ ನೀಡಬೇಕೆಂದು ಈ ಮಂತ್ರವನ್ನು ಜಪಿಸಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಾಂ ಗಣಪತಯೇ ವರದ ಸರ್ವಜನಂ ಮೇ ವಾಸಮಾನಾಯ ಸ್ವಾಹ. ಅಂದರೆ ಸಮೃದ್ಧಿಯನ್ನು ದಯಪಾಲಿಸುವ ಮತ್ತು ಸಕಲ ಜೀವಿಗಳನ್ನು ರಕ್ಷಿಸುವ ಭಗವಾನ್ ಗಣೇಶನಿಗೆ ನಾನು ನಮಸ್ಕರಿಸುತ್ತೇನೆ. ಮಂತ್ರಗಳನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು. ಈ ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ಒಬ್ಬರ ಏಳಿಗೆಗೆ ಅಡ್ಡಿಯಾಗುವ ಪ್ರತಿಯೊಂದು ಅಡೆತಡೆಗಳು ದೂರವಾಗುತ್ತವೆ. ಸಂಪತ್ತು, ಜ್ಞಾನ, ಅದೃಷ್ಟ, ಸಮೃದ್ಧಿ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಗೆ ಸಹಾಯ ಮಾಡುತ್ತದೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಜೀವನದಿಂದ ಎಲ್ಲ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತಾರೆ. ಈ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ಹೊಸ ಉದ್ಯಮಗಳಲ್ಲಿ ಯಶಸ್ಸು ಸಿಗುತ್ತದೆ. ಭಕ್ತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಮಂತ್ರಗಳನ್ನು ಪಠಿಸುವುದರಿಂದ ಯಾವುದೇ ರೀತಿಯ ಕಾಯಿಲೆಗಳು, ಮಾನಸಿಕ ಒತ್ತಡ, ಆತಂಕಗಳನ್ನು ನಿವಾರಿಸುವ ಶಕ್ತಿಯನ್ನು ನೀಡುತ್ತದೆ. ಪ್ರತಿದಿನ ಮಂತ್ರ ಪಠಿಸುವುದರಿಂದ ದೇವರ ಅನುಗ್ರಹ ಮಾತ್ರವಲ್ಲದೆ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆಯೂ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಮಂತ್ರ ಉಚ್ಚಾರಣೆ ಮಾಡುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ಪ್ರತಿದಿನ ದೇವರ ಪೂಜೆ ಮಾಡುವಾಗ ನಾವೆಲ್ಲರೂ ಮಂತ್ರವನ್ನು ಹೇಳುತ್ತೇವೆ. ಮಂತ್ರ ಪಠಣೆಯು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಆಚರಣೆಯಾಗಿದೆ. ಆದರೆ ದೇವರನ್ನು ಮೆಚ್ಚಿಸಲು ಮಾತ್ರ ಮಂತ್ರ ಉಚ್ಚರಿಸುತ್ತೇವೆ ಎಂದು ನಾವು ತಪ್ಪು ತಿಳಿದುಕೊಂಡಿದ್ದೇವೆ. ಮಂತ್ರ ಪಠಣೆಯು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮಂತ್ರವನ್ನು ಮಕ್ಕಳು, ಹಿರಿಯರು ಎನ್ನದೆ ಯಾರು ಬೇಕಾದರೂ ಪಠಿಸಬಹುದು. ಪ್ರತಿದಿನ ಮಂತ್ರ ಪಠಿಸುವುದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಮಂತ್ರಗಳನ್ನು ಪಠಿಸುವುದರಿಂದ ವಿಶೇಷವಾಗಿ ಲಯಬದ್ಧ ಪುನರಾವರ್ತನೆಯನ್ನು ಒಳಗೊಂಡಂತೆ ಮಂತ್ರ ಉಚ್ಚಾರ ಮಾಡುವುದರಿಂದ ದೇಹಕ್ಕೆ ರಿಲ್ಯಾಕ್ಸ್ ಎನಿಸುತ್ತದೆ. ಇದು ಒತ್ತಡವನ್ನು ನಿವಾರಿಸುತ್ತದೆ. ಮಂತ್ರ ಪಠಣ ಮಾಡುವುದರಿಂದ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ತಪ್ಪದೇ ಪಠಿಸುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ, ಮೆದುಳು ಚುರುಕಾಗುತ್ತದೆ. ಮಂತ್ರಗಳು ಮನಸ್ಸಿನಲ್ಲಿ ಪಾಸಿಟಿವ್ ವೈಬ್ಸ್ ಸೃಷ್ಟಿಸುತ್ತದೆ. ಇದನ್ನು ಪಠಿಸುವವರಲ್ಲಿ ನಕಾರಾತ್ಮಕ ಅಂಶಗಳು ತೊಲಗಿ ಆಶಾವಾದ, ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಮೂಡಿಸುತ್ತದೆ. ಮಂತ್ರಗಳ ಮೂಲಕ ನಾವು ಉಚ್ಚರಿಸುವ ಪವಿತ್ರ ಶಬ್ದಗಳು ಅಥವಾ ಕಂಪನಗಳು ಜನರನ್ನು ಉನ್ನತ ಆಧ್ಯಾತ್ಮಿಕ ಕ್ಷೇತ್ರಗಳೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ. ಮಂತ್ರ ಪಠಣವು ದೈವಿಕ ಶಕ್ತಿಗಳನ್ನು ಆಹ್ವಾನಿಸುವ ಮಾರ್ಗವಾಗಿದೆ. ಇದರಿಂದ ಆಧ್ಯಾತ್ಮಿಕ ಅಭ್ಯಾಸ ವೃದ್ಧಿಯಾಗುತ್ತದೆ.
ಮಂತ್ರ ಪಠಿಸುವುದರಿಂದ ಉಂಟಾಗುವ ಕಂಪನದಿಂದಾಗಿ ದೇಹ ಮತ್ತು ಮನಸ್ಸಿಗೆ ಪ್ರಯೋಜನ ನೀಡುತ್ತದೆ. ಇದು ವಿವಿಧ ಶಕ್ತಿ ಕೇಂದ್ರಗಳು ಅಥವಾ ಚಕ್ರಗಳೊಂದಿಗೆ ಅನುರಣಿಸುವ ಮೂಲಕ ಸಾಮಾನ್ಯ ಶಕ್ತಿಯ ಸಮತೋಲನ ಮತ್ತು ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ. ಮಂತ್ರ ಪಠಿಸುವಾಗ ಉಸಿರಾಟ ಹಾಗೂ ಧ್ವನಿಯು ಒಟ್ಟಿಗೆ ಕೂಡುವುದರಿಂದ ಇದು ಮನಸ್ಸು ಹಾಗೂ ದೇಹದ ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಇದಿಷ್ಟೇ ಅಲ್ಲದೆ ಮಂತ್ರಗಳನ್ನು ಪಠಿಸುವುದರಿಂದ ಉಸಿರಾಟವನ್ನು ನಿಯಂತ್ರಿಸಬಹುದು. ಇದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆ ಮಂತ್ರ ಪಠಿಸುವುದರಿಂದ ಮಾನಸಿಕ ದೈಹಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಸಂಕಷ್ಟಹರ ಚತುರ್ಥಿಯಂದು ಪಠಿಸಬೇಕಾದ ಮಂತ್ರಗಳು ಮತ್ತು ಅದರ ಅರ್ಥಗಳನ್ನು ವಿವರಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.